ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿ ಸುಮಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನನಗೆ ರಿಪೀಟೆಡ್ ಆಗಿ ಒಂದು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಸರ್, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರುವಂತಹ ಪಿಂಕ್ ಕಾರ್ಡನ್ನು ನಾವು ಯಾವ ರೀತಿ ಸರ್ ಪಡ್ಕೊಳ್ಳೋದು, ಇದಕ್ಕೆಲ್ಲಾದರೂ ನಾವು ಅರ್ಜಿ ಸಲ್ಲಿಸಬೇಕಾ ಅಥವಾ ನಾವು ಇದನ್ನು ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು, ಇದರಿಂದ ಯೂಸ್ ಏನು ಅಂತ ಕೇಳ್ತಿದ್ದೀರಾ. ಇದ್ರ ಬಗ್ಗೆ ಎಲ್ಲನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪಡ್ಕೋತೀರಾ. ಫಲಾನುಭವಿಗಳು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪಿಂಕ್ ಕಾರ್ಡ್ಗೆ ನಾವೆಲ್ಲಾದರೂ ಅರ್ಜಿ ಸಲ್ಲಿಸಬೇಕಾ ಅಂತ ಕೇಳ್ತಿದ್ದೀರಾ. ಮೊದಲಿಗೆ ನೀವು ಈ ಒಂದು ಇನ್ಫಾರ್ಮೇಷನನ್ನು ತಿಳ್ಕೋಬೇಕು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತು ಹಣ ಜಮಾ ಆದಾಗ, ಎರಡನೇ ಕಂತು ಹಣ ಜಮಾ ಆದಾಗ ಆ ಒಂದು ಸಮಯದಲ್ಲಿ ಸರ್ಕಾರದ ಕಡೆಯಿಂದ ಒಂದು ಆದೇಶ ಬಂತು, ನಾವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಪ್ರತಿಯೊಬ್ಬರಿಗೂ ಇದು ಮ್ಯಾಂಡೇಟರಿ ಆಗಿರುತ್ತೆ, ಪ್ರತಿಯೊಬ್ಬರು ಕಲೆಕ್ಟ್ ಮಾಡ್ಕೋಬೇಕು, ನಾವು ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಇದೀಗ ನಮಗೆ ಈಗಾಗಲೇ ಸಹ 9 ಕಂತು ಹಣ ಆದರೆ ರಿಸೀವ್ ಆಗಿದೆ. ಇದುವರೆಗೂ ಸರ್ಕಾರದ ಕಡೆಯಿಂದ ಪಿಂಕ್ ಕಾರ್ಡನ್ನು ಆದರೆ ವಿತರಣೆ ಮಾಡಿಲ್ಲ. ಇದು ನಿಮಗೆ ನೆನಪಿರಲಿ. ಬಟ್ ನೀವೀಗ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಏನು ಬರ್ತಿದೆ ಅಂತ ಅಂದರೆ, ಮುಂದಿನ ದಿನಗಳಲ್ಲಿ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದರೆ ಅದು ಯಾವಾಗ ಅಂತ ಅಂದರೆ ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ. ಇನ್ನು ಗೃಹಲಕ್ಷ್ಮಿ ಯೋಜನೆ 1 ಇಯರ್ ಆದರೆ ಕಂಪ್ಲೀಟ್ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಆ ಟೈಮಲ್ಲಿ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದರೆ. ಬಟ್ ಇದುವರೆಗೂ ಸಹ ಬಿಡುಗಡೆ ಆದರೆ ಮಾಡಿಲ್ಲ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡುವಂತಹ ಪಿಂಕ್ ಕಾರ್ಡ್ಗೆ ಅರ್ಜಿ ಎಲ್ಲಾದರೂ ಸಲ್ಲಿಸಬೇಕಾ ಅಂತಂದರೆ ಖಂಡಿತವಾಗ್ಲೂ ನೀವೆಲ್ಲೂ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ? ಯಾಕಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ನಿಮ್ಮ ಎಲ್ಲ ಒಂದು ಡೀಟೇಲ್ಸನ್ನು ಕೊಟ್ಟಿರ್ತೀರ. ಆಗ ಆ ಒಂದು ಡೀಟೇಲ್ಸ್ಗೆ ನಿಮಗೆ ಇದು ಸ್ಮಾರ್ಟ್ ಕಾರ್ಡ್ ಟೈಪು ಪ್ರಿಂಟ್ ಆಗಿಬಿಟ್ಟಾದರೆ ಬರುವಂಥದ್ದು. ನೀವೆಲ್ಲೂ ಸಹ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಗ್ರಾಮವನ್ಗೆ ಹೋಗೋದು, ಸೈಬರಿಗೆ ಹೋಗೋದು, ಕರ್ನಾಟಕವನ್ಗೆ ಹೋಗೋದು, ಪೂಜಿ ಸೇವಾ ಕೇಂದ್ರಕ್ಕೆ ಹೋಗೋದು, ಎಲ್ಲೂ ವಿಸಿಟ್ ಮಾಡೋ ಅವಶ್ಯಕತೆ ಆದರೆ ಇಲ್ಲ. ನೀವು ಅರ್ಜಿಯನ್ನು ಸಲ್ಲಿಸೋ ಅವಶ್ಯಕತೆ ಆದರೆ ಸರ್ ಆಗಿದ್ದರೆ ನಾವು ಇದನ್ನು ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಸರ್, ಯಾರು ಕೊಡ್ತಾರೆ ಏನು ಅಂತ ಹೇಳಿಬಿಟ್ಟು. ನೋಡಿ, ಈಗ ಮುಂದಿನ ದಿನಗಳಲ್ಲಿ ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ವಿತರಣೆ ಮಾಡಿದಾಗ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ. ಓಕೆನಾ? ಅದು ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ನಿಮಗೆ ಪಿಂಕ್ ಕಾರ್ಡನ್ನು ಮುಂದಿನ ದಿನಗಳಲ್ಲಿ ವಿತರಣೆ ಮಾಡಿದಾಗ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ. ಓಕೆನಾ? ನೀವು ಎಲ್ಲೂ ಸಹ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲೂ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಏನು ಸರ್ ಇದರಿಂದ ಯೂಸು ಅಂತ ನೀವು ಕೇಳ್ಬೋದು. ನೋಡಿ, ಆ ಒಂದು ಪಿಂಕ್ ಕಾರ್ಡಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಐಡಿಯನ್ನು ಕೊಟ್ಟಿರ್ತಾರೆ, ಜೊತೆಗೆ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಅದು ರೆಸಿಡೆನ್ಷಿಯಲ್ ಡೀಟೇಲ್ಸು, ಈ ರೀತಿ ಪರ್ಸ್ನಲ್ ಡೀಟೇಲ್ಸನ್ನು ಕೊಟ್ಟು ಇನ್ನು ಹಿಂದ್ಗಡೆ ನಾರ್ಮಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಲೋಗೋ, ಅದರಲ್ಲಿ ನಮ್ಮ ಒಂದು CM ಅವ್ರದ್ದು ಒಂದು ಫೋಟೋ ಆದರೆ ಈ ರೀತಿ ಆದರೆ ಬರುತ್ತೆ. ಬಟ್ ಇದು ಪ್ರತಿಯೊಬ್ಬರಿಗೂ ಮ್ಯಾಂಡೇಟ್ರಿ ಆಗಿರುತ್ತೆ. ನೀವು ಆ ಒಂದು ಕಾರ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದಾಗ ಈಗ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಕೊಟ್ಟಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಕೊಟ್ಟರೆ ತಗೊಳ್ಳಿ, ಇಲ್ಲ ಅಂತಂದರೆ ನೀವೇ ಆ ಟೈಮಲ್ಲಿ ಹೋಗಿ ತಗೊಳ್ಳಿರಂತೆ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಅಷ್ಟನ್ನು ಬಿಟ್ಟರೆ ನೀವು ಈ ಒಂದು ಪಿಂಕ್ ಕಾರ್ಡಲ್ಲಿ ಬೇರೆ ಏನೂ ಸಹ ಸ್ಪೆಷಾಲಿಟಿ ಇಲ್ಲ. ಫಲಾನುಭವಿಗಳು ಯಾರೂ ಸಹ ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲಿ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಜೊತೆಗೆ ನೀವು ಇದಕ್ಕೆ ಹೋಗಿ ಬೇರೆ ಕಡೆ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಆದರೆ ಇರುವುದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿತರಣೆ ಮಾಡಿದ ಸಮಯದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಸಹ ಪಟ್ಟಂತ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.